ನಮಸ್ಕಾರ. ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಒಂದು ರೀತಿಯಲ್ಲಿ ದೇಶ ಸಂತೋಷದಲ್ಲಿದೆ. ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿದ ಸಂತೋಷ. ಹಾಗೆಯೇ ಅಲ್ಲಿ ಹಲವು ಉಗ್ರರು ಅಸುನೀಗಿದ ಸಂತೋಷ. ಮೋದಿಯವರ ಈ ಸಾಧನೆಯ ಬಗ್ಗೆ ಶ್ಲಾಘನೆ, BJP ಸರ್ಕಾರದ ಬಗ್ಗೆ ಶ್ಲಾಘನೆಯ ಸುರಿಮಳೆ. ಇದೆಲ್ಲವೂ ಕೂಡ ಮೋದಿ ಕೇಂದ್ರೀಕೃತವಾಗಿ ನಡೀತಾ ಇದೆ. ಆದರೆ ಇದರ ಈ ಎಲ್ಲ ಘಟನೆಗಳ ಕೇಂದ್ರ ಬಿಂದು ಏನಿದೆ ಅದು ಜಮ್ಮು ಮತ್ತು ಕಾಶ್ಮೀರ. ಈಗ ಜಮ್ಮು ಮತ್ತು ಕಾಶ್ಮೀರ ಅಳುತ್ತಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಗಾಯ ಆಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಕ್ತ ಸ್ರಾವವಾಗಿದೆ. ದುಃಖ, ನೋವು, ಅಸಹಾಯಕತೆ. ಅದರ ಜೊತೆಗೆ ಇಡೀ ಕಾಶ್ಮೀರದಲ್ಲಿ ಗೋಧಿ ಮೀಡಿಯಾದ ಬಗ್ಗೆ ಸಿಟ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೆಲವು ಖಾಸಗಿ ಯೂಟ್ಯೂಬರ್ಸ್ ಕಾಶ್ಮೀರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಅಲ್ಲಿಯ ವಸ್ತುಸ್ಥಿತಿಯನ್ನು ಹಿಡಿದಿಡೋಕ್ಕೆ ಯತ್ನ ಮಾಡಿದ್ದಾರೆ. ಅಲ್ಲಿ ಜನರ ಸಿಟ್ಟು, ಕೋಪ ಪ್ರತಿಯೊಂದನ್ನು ಹೊರಹಾಕೋದಕ್ಕೆ ಟ್ರೈ ಮಾಡಿದ್ದಾರೆ. ಹಾಗಿದ್ರೆ ಯಾಕೆ? ಒಂದು, ನಿಮಗೆ ಕೆಲವು ದೃಶ್ಯಗಳನ್ನು ನಾನು ತೋರಿಸ್ತೇನೆ ನೋಡಿ. ಇದು ಪಾಕಿಸ್ತಾನದ ಶೆಲ್ ದಾಳಿಯಿಂದ ಆದ ಪರಿಣಾಮ. ಸುಮಾರು 13ಕ್ಕೂ ಹೆಚ್ಚು ಜನ ಗಡಿಯಲ್ಲಿ ಅಸುನೀಗಿದ್ದಾರೆ. ಹಲವರು ಮನೆಯನ್ನು ಕಳೆದುಕೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಜನ ಗಾಯಾಳುಗಳಲ್ಲಿ ಆಸ್ಪತ್ರೆ ಇದ್ದಾರೆ. ಕೆಲವೆಡೆ ಬಂಕರ್ನಲ್ಲಿ ನುಗ್ಗಿ ಅಲ್ಲಿ ಉಳಿದು ಜೀವ ಉಳಿಸ್ಕೊಂಡಿದ್ದಾರೆ. ಕೆಲವು ಕಡೆ ಬಂಕರ್ಗಳು ಇಲ್ಲ. ಪಾಕಿಸ್ತಾನ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಮೊನ್ನೆ 1 ಗಂಟೆ ರಾತ್ರಿಯ ಸುಮಾರಿಗೆ ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ, ತರಬೇತಿ ಕೇಂದ್ರದ ಮೇಲೆ ದಾಳಿ ನಡೆಸಿತು. ಅದಾದ ಕೆಲವೇ ಕ್ಷಣಗಳಲ್ಲಿ ಈ ಕೆಲವು ಹಳ್ಳಿಗಳಲ್ಲಿ ತಕ್ಷಣ ಪಾಕಿಸ್ತಾನದ ಶೆಲ್ಗಳು ಬಂದು ಬೀಳತೊಡಗಿದವು. ರಾತ್ರಿ 2 ಗಂಟೆಯ ಹೊತ್ತಿಗೆ ಪ್ರಾರಂಭವಾದ ಶೆಲ್ ದಾಳಿ ಸುಮಾರು 4-5 ಗಂಟೆಗಳವರೆಗೆ ಸತತವಾಗಿ ನಡೆಯಿತು. ಹಲವು ಮನೆಗಳು ನೆಲಸಮ ಆಗುವುದು. ಕೆಲವರು ಜೀವ ಭಯದಿಂದ ತಪ್ಪಿಸಿಕೊಂಡು ಓಡೋದರು. ಇವರೆಲ್ಲ ಕಾಶ್ಮೀರಿಗಳು, ಬೇರೆಯವರಲ್ಲ. ಭಾರತ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಿದಾಗ ಪಾಕಿಸ್ತಾನದ ದಾಳಿಗೆ ಬಲಿಯಾಗುವವರು ಕಾಶ್ಮೀರಿಗಳು. ದೆಹಲಿಯಲ್ಲೋ ಬೆಂಗಳೂರಿನಲ್ಲೋ ಇನ್ನೆಲ್ಲೋ ಕುಳಿತು ದೇಶಭಕ್ತಿಯ ಬಗ್ಗೆ ಮಾತನಾಡುವವರು ಈ ದಾಳಿಗಳಿಗೆ ಬಲಿಯಾಗಲ್ಲ. ಅವರು ಪಾಕಿಸ್ತಾನದ ದಾಳಿಗೆ ಎದೆ ಒಡ್ಡಬೇಕಾಗಿಲ್ಲ. ಆದ್ದರಿಂದ ಎಲ್ಲಿಯಾದರೂ ಕುಳಿತು ದೇಶ ಪ್ರೇಮದ ಬಗ್ಗೆ ಭಾಷಣ ಹೊಡಿಬಹುದು, ಇನ್ನೊಂದು ಹೇಳಬಹುದು, ಸಂತೋಷ ಪಡಬಹುದು, ಎಲ್ಲವನ್ನು ಮಾಡಬಹುದು. ಆದರೆ ಕಾಶ್ಮೀರಿಗಳಿಗೆ ಹಾಗಲ್ಲ. ಅವರ ಸ್ಥಿತಿ ಹೇಗಿದೆ ಅನ್ನೋದನ್ನು ಬಹಳಷ್ಟು ಕಾಶ್ಮೀರಿಗಳು ಹೇಳ್ತಾ ಇದ್ದಾರೆ. ಒಂದು, ಕಾಶ್ಮೀರದಲ್ಲಿ ಸುಮಾರು 10 ಲಕ್ಷ ಸೈನಿಕರಿದ್ದಾರೆ. ಅವರು ಕೇಳುವ ಪ್ರಶ್ನೆ ಬಹಳ ಸರಳವಾಗಿದೆ. ಈ ಶ್ರೀನಗರದಲ್ಲಿ ಇನ್ನೊಂದೆಡೆ ಮಂತ್ರಿಗಳು, ಶಾಸಕರು ಹೋಗುವ ಸಂದರ್ಭದಲ್ಲಿ ಅವರ ಜೊತೆ ಕನಿಷ್ಠ 15ರಿಂದ 20 ಜನ ಸೆಕ್ಯೂರಿಟಿ ಭದ್ರತೆ ನೋಡಿಕೊಳ್ಳೋರು ಇರ್ತಾರೆ. ಪೆಹಲ್ಗಾಮ್ನ ಆ ಕಣಿವೆಯಲ್ಲಿ 2,000 ಜನ ಪ್ರವಾಸಿಗರಿದ್ದರು. ಅಲ್ಲಿ ಒಬ್ಬರೇ ಒಬ್ಬ ಭದ್ರತಾ ಪಡೆ ವ್ಯಕ್ತಿ ಇರಲಿಲ್ಲ. ಯಾಕೆ ಅವರು ಪ್ರಶ್ನಿಸ್ತಾರೆ.
ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದವರು ಯಾರು? ಅವರು ಕೊಡಲ್ಲ. ಯಾಕೆಂದರೆ ಈ ಪ್ರಶ್ನೆಗೆ ಉತ್ತರ ಕೊಡುವವರು ಪಾಕಿಸ್ತಾನದ ಜೊತೆ ಯುದ್ಧ ಮಾಡಿದ ಸಂತೋಷದಲ್ಲಿದ್ದಾರೆ. ಭಾರತದ ಬಹುಸಂಖ್ಯಾತರು ಅವರನ್ನು ದೈವತ್ವಕ್ಕೆ ಏರಿಸಿಯಾಗಿದೆ. ಅವರೀಗ ದೇವರು ಈ ದೇಶದಲ್ಲಿ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮನ್ನೇ ತಾವು ದೇವರು ಅಂತ ನಂಬಿದ್ದಾರೆ. ಯಾರೋ ಒಬ್ಬರು ನನಗೆ ದೂರವಾಣಿ ಕರೆ ಮಾಡಿ ಕೇಳಿದ್ರು, ಸರ್ ಮೋದಿಯವರು ದೇವರ ಅವತಾರವಂತೆ, ಹೌದಾ ಅಂದರು. ನನಗೆ ಗೊತ್ತಿಲ್ಲ ಸರ್ ಅಂದೆ. ಅವರು ದೇವರ ಅವತಾರ ಆಗಿದ್ದರೆ ನೇರವಾಗಿ ನಾನ್ ಬಯಲಾಜಿಕಲ್ ಆಗಿ ಅವರು ಈ ಅವತರಿಸಿದರೆ ಪೆಹಲ್ಗಾಮ್ದಲ್ಲಿ ನಡೆದ ದಾಳಿ ಅವರಿಗೆ ಮೊದಲೇ ಗೊತ್ತಾಗಿರಬೇಕಲ್ವಾ ಅಂದರು. ಕ್ಯಾ ಬಾತ್ ಅನ್ನಿಸ್ತು ನನಗೆ. ಹೌದಲ್ವಾ, ಗೊತ್ತಾಗಿರಬೇಕು ಅಂತ ಅಂದೆ ನಾನು. ಹಾಗಿದ್ರೆ ಅವ್ರಿಗೆ ಗೊತ್ತಾಗೇ ಆಗಿರುತ್ತೆ ಸರ್. ಗೊತ್ತಾದರೂ ಯಾಕೆ ಸರ್ ಸುಮ್ಮನಿದ್ದಾರೆ ಅವರು? ಅವರು ದೈವಾಂಶ ಸಂಭೂತರು. ಅವ್ರಿಗೆ ಗೊತ್ತಿಲ್ಲದೆ ಈ ಜಗತ್ತಿನಲ್ಲಿ ಏನೂ ನಡೆಯಲ್ಲ ಸರ್. ಪಹಲ್ಗಾಮ್ ದಾಳಿ ಅವ್ರಿಗೆ ಗೊತ್ತಿದೆ ಸಾರ್ ಅಂದರು ಅವರು. ಯಾಕಂದರೆ ದೈವಾಂಶ ಸಂಭೂತರು ಅಲ್ವಾ? ಆದ್ದರಿಂದ ದೈವಾಂಶ ಸಂಭೂತರು, ದೇವರ ಅವತಾರಗಳು ಬೇರೆಯವ್ರಿಗೆ ಉತ್ತರ ಕೊಡಬೇಕಾಗಿಲ್ಲ, ಮಾನವರಿಗೆ, ಅವರು ಮಾನವರಿಗೆ. ಆದರೆ ಹುನುಮಾನವರು ಪ್ರಶ್ನೆಗಳನ್ನ ಕೇಳಲೇಬೇಕು. ಉತ್ತರ ಸಿಗದು ಅಂತ ಗೊತ್ತಿದ್ರೂ ಕೂಡ ಪ್ರಶ್ನೆಗಳನ್ನು ಕೇಳಲೇಬೇಕಾಗಿದೆ. ಪ್ರಶ್ನೆ ಕೇಳುವುದು ಧರ್ಮ, ಪ್ರಶ್ನೆ ಕೇಳುವುದು ಕರ್ಮ. ಅದೇ ಕಾಶ್ಮೀರಿಯರು ಅದೇ ಪ್ರಶ್ನೆಯನ್ನು ಎತ್ತಿದ್ದಾರೆ. ಸೊ 1,000-2,000 ಜನ ಇರುವಲ್ಲಿ ಯಾಕೆ ನೀವು ಭದ್ರತಾ ಸಿಬ್ಬಂದಿಗಳನ್ನು ನೇಮಿಸಿಲ್ಲ? ಯಾಕೆ ಬಿಟ್ರಿ? ಅದು ಕಾಶ್ಮೀರಿಗಳ ಪ್ರಶ್ನೆ. ಯಾಕೆ ಮಾಡಿಲ್ಲ? ಅದರ ಜೊತೆಗೆ ಅವರಿಗೆ ಈಗ ಆಘಾತವನ್ನು ಉಂಟು ಮಾಡಿದ್ದು ಪಾಕಿಸ್ತಾನ ನಡೆಸಿರುವ ಶೆಲ್ ದಾಳಿಗಳಲ್ಲಿ ಅಸುನೀಗಿದ್ದಲ್ಲ. ಅವ್ರು ಹೇಳ್ತಾರೆ, ನಾವು ಇದನ್ನು ಎದೆ ಒಡ್ಡಿ ಎದುರಿಸ್ತೀವಿ, ನಾವು ನಿಲ್ತೀವಿ. ನಾವು ಪಾಕಿಸ್ತಾನ ದಾಳಿ ಮಾಡಿದಾಗ ಎದೆ ಒಡ್ಡುವವರು ನಾವೆಲ್ಲವನ್ನ ಕಳ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಸ್ಥಿತಿಯನ್ನು ನೋಡಿ. ಒಂದು ಕಡೆ ಪಾಕಿಸ್ತಾನದ ದಾಳಿಗೆ ಎದೆ ಒಡ್ಡಬೇಕು, ಇನ್ನೊಂದು ಕಡೆ ಈ ಒಂದು ಇರುವ ಪೊಲೀಸರು ಮತ್ತು ಸೈನಿಕರು ಅವರು ಯಾರ ಬಂದು ಸಂಶಯದ ಮೇಲೆ ಯಾವ ಸಂದರ್ಭದಲ್ಲಿ ಯಾರನ್ನ ಎತ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಸಣ್ಣ ಪುಟ್ಟ ಮಕ್ಕಳನ್ನು ಎತ್ತಿಕೊಂಡು ಹೋದದ್ದಿದೆ. ಹಲವರ ಮೇಲೆ ದೇಶದ್ರೋಹದ ಆರೋಪವನ್ನು ಹಾಕಲಾಗಿದೆ. ಯುವಕರನ್ನು ಎತ್ತಿಕೊಂಡು ಹೋಗಲಾಗಿದೆ. ಒಂದು ಕಡೆ ಪಾಕಿಸ್ತಾನದ ದಾಳಿ, ಅದಕ್ಕೆ ಎದೆ ಒಡ್ಡಬೇಕು. ಇನ್ನೊಂದು ಕಡೆ ಇಲ್ಲಿ ಅವರು ಹೇಳುವ ಇನ್ನೊಂದು ಮಾತು, ಇದೆಲ್ಲದರ ನಡುವೆ ಈ ಘಟನೆ ನಡೆದ ಮೇಲೆ ಭಾರತದ ಗೋಧಿ ಮೀಡಿಯಾಗಳು ಮಾಡುತ್ತಿರುವ ಪ್ರಚಾರ, ಪ್ರತಿ ಕ್ಷಣ ಕೂಡ ಹಿಂದೂ ಪ್ರವಾಸಿಗರ ಮೇಲೆ ದಾಳಿ ಅನ್ನುವ ಮೂಲಕ ನಮ್ಮನ್ನು ಖಳನಾಯಕರನ್ನಾಗಿ ಮಾಡಲಾಗ್ತಾ ಇದೆ. ಆ ಒಬ್ಬ ಕುದುರೆ ಸವಾರ ದಾಳಿಗೆ ಒಳಗಾದವರನ್ನು ರಕ್ಷಿಸುವುದಕ್ಕಾಗಿ ಪ್ರಾಣ ತೆತ್ತ. ಅಲ್ಲಿರುವರು ಹಲವರು ಪ್ರವಾಸಿಗರನ್ನು ಸುರಕ್ಷಿತ ಸ್ಥಳಕ್ಕೆ ಎತ್ತಿಕೊಂಡು ಹೋದರು. ಆದರೆ ಇದು ಹಿಂದೂ ಮುಸ್ಲಿಂ ಆಗಿ ಸಂಪೂರ್ಣವಾಗಿ ಡಿವೈಡ್ ಮಾಡಲಾಗಿದೆ. ನಾವು ಕಾಶ್ಮೀರಿಗಳು ಅನಾಥರಾಗಿದ್ದೀವಿ. ಒಂದೆಡೆ ಪಾಕಿಸ್ತಾನದ ದಾಳಿ, ಇನ್ನೊಂದೆಡೆ ಗೋಧಿ ಮೀಡಿಯಾ ನಡೆಸುತ್ತಿರುವ ದಾಳಿ, ಅಪ್ರತ್ಯಕ್ಷ ದಾಳಿ. ನಮ್ಮನ್ನು ಖಳನಾಯಕರನ್ನಾಗಿ ಮಾಡಲಾಗ್ತಾ ಇದೆ. ನಮ್ಮನ್ನು ಗಲ್ಲಿಗೆ ಏರಿಸುವುದಕ್ಕೆ ಗೋಧಿ ಮೀಡಿಯಾಗಳು ಸಿದ್ಧವಾಗಿವೆ. ಈ ಮಾತನ್ನು ಕಾಶ್ಮೀರಿಗಳು ಹೇಳ್ತಾರೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾನು ಗಮನಿಸಿದ ಹಾಗೆ ಅವರು ಮಾತನಾಡುವುದು ಕಾಶ್ಮೀರಿಯತ್ ಮತ್ತು ಅವರು ಹೇಳುವ ಮಾತು, ನಾವು ಕಾಶ್ಮೀರಿಗಳು, ಅದು ನಮ್ಮ ಐಡೆಂಟಿಟಿ. ಕಾಶ್ಮೀರಿಗಳು ಅನ್ನೋದು ನಮ್ಮ ಐಡೆಂಟಿಟಿ. ಎರಡನೇದು ನಾವು ಮುಸಲ್ಮಾನರು ಅನ್ನೋದು ನಮ್ಮ ಐಡೆಂಟಿಟಿ. ಹಾಗೆಯೇ ನಾವು ಭಾರತೀಯರು ಅನ್ನುವುದು ಐಡೆಂಟಿಟಿ. ಆದರೆ ಇಲ್ಲಿರುವ ಬಹುಮುಖ್ಯವಾದ ಸಮಸ್ಯೆ ಅಂದರೆ ನಾವು ಕಾಶ್ಮೀರಿಗಳು ಅನ್ನುವ ಐಡೆಂಟಿಟಿಯನ್ನು ನಾವು ಮುಸ್ಲಿಮರು ಅನ್ನುವ ಐಡೆಂಟಿಟಿಯನ್ನು ನಾವು ಭಾರತೀಯರು ಅನ್ನುವ ಐಡೆಂಟಿಟಿಯಿಂದ ಪ್ರತ್ಯೇಕಿಸಲಾಗ್ತಾ ಇದೆ. ಅಂದರೆ
ನಾನು ಭಾರತೀಯ ಅಂತ ಪ್ರೂವ್ ಮಾಡುವ ಸಂದರ್ಭದಲ್ಲಿ ನಾನು ಮುಸ್ಲಿಂ ಅಥವಾ ನಾನು ಕಾಶ್ಮೀರಿ ಅನ್ನೋದನ್ನು ಹೇಳಕೂಡದು. ನನ್ನ ಐಡೆಂಟಿಟಿಯನ್ನು ಡಿವೈಡ್ ಮಾಡಿ ನಾನು ಕೇವಲ ಭಾರತೀಯ ಅಂತ ಹೇಳುವ ಒಂದು ವಾತಾವರಣವನ್ನು ಗೋಧಿ ಮೀಡಿಯಾಗಳು ಇಂದಿನ ಪ್ರಭುತ್ವ ಸರ್ಕಾರ ನಿರ್ಮಿಸ್ತಾ ಇದ್ದೀವಿ. ಆದರೆ ನನ್ನ ಐಡೆಂಟಿಟಿಯಲ್ಲಿ ನಾನು ಕಾಶ್ಮೀರಿ ಅನ್ನುವುದು, ನಾನು ಮುಸ್ಲಿಂ ಅನ್ನುವುದು, ನಾನು ಭಾರತೀಯ ಅನ್ನುವುದರಷ್ಟೇ ಸತ್ಯವಾದದ್ದು. ಈ ಡಿವೈಡನ್ನು ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ಡಿವೈಡನ್ನು ಸೃಷ್ಟಿಸಲಾಗಿದೆ. ನಮ್ಮ ಕಾಶ್ಮೀರಿ ವಿದ್ಯಾರ್ಥಿಗಳು ಭಾರತದ ಬೇರೆ ಬೇರೆ ನಗರದಲ್ಲಿ ಓದುವುದಕ್ಕೆ ಶಿಕ್ಷಣಕ್ಕಾಗಿ ಹೋದವರು, ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ದೇಶಭಕ್ತರು ಕಾಶ್ಮೀರಿ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಇಂಥ ಸ್ಥಿತಿಯಲ್ಲಿ ನಾವು ಯಾರ ಸಾವಿನ ಬಗ್ಗೆ ಮಾತನಾಡೋಣ? ಇದು ಕಾಶ್ಮೀರಿಗಳ ಪ್ರಶ್ನೆ. 26 ಜನ ಏನು ಪ್ರವಾಸಿಗರು ಅಸುನೀಗಿದ್ರಲ್ಲ, ಹತ್ಯೆ ಆಯ್ತಲ್ಲ, ಅದಕ್ಕೆ ಯಾವ ದೃಷ್ಟಿಯಿಂದಲೂ ನಾವು ಕಾರಣರಲ್ಲ. ಭಯೋತ್ಪಾದಕರಿಗೆ ಧರ್ಮ ಅನ್ನುವುದಿರಲ್ಲ. ಭಯೋತ್ಪಾದಕರು ಬಂದು ದಾಳಿ ನಡೆಸಿದ್ದಾರೆ, 26 ಜನ ಅಸುನೀಗಿದ್ದಾರೆ, ನಿಜ. ಆದರೆ ಅದಕ್ಕೆ ಯಾಕೆ ಧರ್ಮವನ್ನು ಜೋಡಿಸುವ ಮೂಲಕ ಆ ಧರ್ಮವನ್ನು ಅವಲಂಬಿಸುವವರನ್ನು ಸಮಾಜದಿಂದ ಪ್ರತ್ಯೇಕಿಸ್ತಾ ಇದೆ? ಇದು ಇವತ್ತಿನ ಕಾಶ್ಮೀರಿಗಳು ಕೇಳುತ್ತಿರುವ ಪ್ರಶ್ನೆ. ವೈ ಯು ಆರ್ ಡೂಯಿಂಗ್ ಲೈಕ್ ದ್ಯಾಟ್? ಅದರ ಜೊತೆಗೆ ಅವರು ಹೇಳೋದು, ಇಡೀ ಇಂಡಿಯಾದಲ್ಲಿ ಏನಿದೆ, ಒಂದು ನಾವು ಕಾಶ್ಮೀರಿ ಅನ್ನುವ ಐಡೆಂಟಿಟಿಯನ್ನು, ನಾನು ಮುಸಲ್ಮಾನ್ ಅನ್ನುವ ಐಡೆಂಟಿಟಿಯನ್ನು ನಾಶಪಡಿಸುವ ಒಂದು ಯತ್ನ ನಡೀತಿದೆ. ಕಾಶ್ಮೀರಿಯತ್ ಒಂದು ಕಡೆ ನಾಶ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ದಾಳಿ ನಡೀತಾ ಇದೆ. ಅದು ವಕ್ಫ್ ವಿಚಾರ ಇರ್ಬೋದು, ಹಿಜಾಬ್ ವಿಚಾರ ಇರ್ಬೋದು. ಹೀಗೆ ನನ್ನ ಮುಸ್ಲಿಂ ಐಡೆಂಟಿಟಿಯನ್ನು ನಾಶಪಡಿಸುವ ಒಂದು ಬಹುದೊಡ್ಡ ಷಡ್ಯಂತರವನ್ನು ಇವತ್ತಿನ ರಾಜಕಾರಣ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ದೇ ಆರ್ ಟಾರ್ಗೆಟಿಂಗ್ ಮೋದಿ ನೇತೃತ್ವದ ಸರ್ಕಾರವನ್ನು, ಮೋದಿಯವರನ್ನು. ಕಾಶ್ಮೀರಿಗಳಿಗೆ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಈ ಬೆಳವಣಿಗೆಗಳನ್ನು ನೋಡುವಾಗ ಪ್ರಭುತ್ವಕ್ಕೆ ಪ್ರಾಮಾಣಿಕತೆ ಇದೆ ಅಂತ ಕಾಶ್ಮೀರಿಗಳಿಗೆ ಅನಿಸ್ತಾ ಇಲ್ಲ. ಒಂದು ಈ ಘಟನೆಯ ನಂತರದ ಬೇರೆ ಬೇರೆ ಅಪಾಯಗಳು ಈಗ ನಮಗೆ ಕಾಣ್ತಾ ಇದೆ. ಒಂದು ಕಾಶ್ಮೀರಿಗಳ ಒಳಗಡೆ ಒಂದು ಅನ್ರೆಸ್ಟ್ ಪ್ರಾರಂಭ ಆಗಿದೆ. ಈ ಅನ್ರೆಸ್ಟನ್ನು ಹೋಗಲಾಡಿಸುವುದಕ್ಕೆ ಸರ್ಕಾರ ಪ್ರತಿಯೊಬ್ಬರೂ ತಕ್ಷಣ ಯತ್ನವನ್ನು ನಡೆಸಬೇಕಾಗಿದೆ. ಗಾಯವದಕ್ಕೆ ಮುಲಾಮು ಹಚ್ಚೋದಲ್ಲ, ಗಾಯ ಸಂಪೂರ್ಣವಾಗಿ ಮಾಯುವಂತೆ ಮಾಡಬೇಕಾಗಿದೆ. ಆಗುತ್ತಿರುವ ರಕ್ತಸ್ರಾವವನ್ನು ನಿಲ್ಲಿಸಬೇಕಾಗಿದೆ. ಕಾಶ್ಮೀರ ಉಸಿರಾಡುವುದಿದ್ದರೆ ಕಾಶ್ಮೀರಿಯತ್ ಮೂಲಕ. ನಾನು ಹಲವು ಸಂದರ್ಭಗಳಲ್ಲಿ ಹೇಳ್ತಿರ್ತೀನಿ, ದೇಶದ ಒಂದು ಭಾಗದ ನೆಲ ಅಂದರೆ ಕೇವಲ ಮಣ್ಣಲ್ಲ, ಅದು ಅಲ್ಲಿನ ಬದುಕು, ಅಲ್ಲಿನ ಭಾಷೆ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ನಂಬಿಕೆ. ನೀವು ಇದನ್ನು ಯಾವುದನ್ನೂ ಪರಿಗಣಿಸದೆ ಕಾಶ್ಮೀರವನ್ನು ಕೇವಲ ಮಣ್ಣಾಗಿ ನೋಡುವುದನ್ನು ಪ್ರಾರಂಭಿಸಿದ್ದೀರಿ. ಕಾಶ್ಮೀರ ಅಂದರೆ ಕ್ಯಾಲೆಂಡರಲ್ಲಿರುವ ಭಾರತ ಮಾತೆಯ ಮುಕುಟ ಅಂತ ನೀವು ಮಾತಾಡ್ತೀರಿ. ನೀವು ಕಾಶ್ಮೀರಿಗಳ ಬದುಕು, ಸಂಸ್ಕೃತಿ, ಭಾಷೆ, ನಂಬಿಕೆಗಳನ್ನು ಬಿಟ್ಟು ಕೇವಲ ಮಣ್ಣಿನ ಮೋಹವನ್ನು ನಿಮಗಿದ್ದರೆ ನೀವು ಕೇವಲ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಾಗ್ತೀರಿ. ನೀವು ದೇಶಭಕ್ತರಾಗಕ್ಕೆ ಸಾಧ್ಯ ಇಲ್ಲ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಇದು ಯಾವುದೂ ಅರ್ಥ ಆಗಲ್ಲ. ಭಾಷೆ, ಸಂಸ್ಕೃತಿ, ಪರಂಪರೆ, ನಂಬಿಕೆ, ಐಡೆಂಟಿಟಿ ಇದು ಯಾವುದೂ ಅರ್ಥ ಆಗಲ್ಲ. ಅವರು ಅರ್ಥ ಮಾಡಿಕೊಳ್ಳದೆ ಅಥವಾ ಅದನ್ನು ಬಯಸದೆ ಕೇವಲ ಮಣ್ಣನ್ನು ಮೋಹಿಸ್ತಾರೆ. ನೀವು ಅಲ್ಲಿಯ ಜನರನ್ನು ಬಿಟ್ಟು ಮಣ್ಣನ್ನು ಮೋಹಿಸಿದರೆ ಅದರಿಂದ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಸೊ ಇವತ್ತಿನ ರಾಜಕಾರಣ, ಇವತ್ತಿನ ಪ್ರಭುತ್ವ ಈ ಪ್ರಶ್ನೆಗಳನ್ನು
ಎತ್ತಿಕೊಂಡು ಆಲೋಚನೆ ಮಾಡಬೇಕಾಗಿದೆ. ನಾನು ನಿಮಗೆ ಕೆಲವು ಸಿ ದಟ್ ಯೂಟ್ಯೂಬರ್ಸ್ಗಳು ಮಾಡಿದ್ದ ಕೆಲವು ವಿಜುವಲ್ಸನ್ನು ಕೂಡ ತೋರಿಸಿದ್ದೇನೆ ನಿಮಗೆ. ಇದು ಯೂಟ್ಯೂಬರ್ಸ್ಗಳು ಮಾಡಿದ್ದು ಪ್ರೈವೇಟ್ ಆದಂತಹ ಕೆಲವರು ಹೋಗಿ, ಈಗ ನಾನು ತಿಳಿಸಿರುವ ಹೆಣ್ಣು ಮಗಳು ಅವಳು ತೋರಿಸಿರುವುದು, ಅವಳು ಅಲ್ಲಿ ಹೋಗಿ ಸುತ್ತಿದ್ದಾಳೆ, ಮಾತನಾಡಿದ್ದಾಳೆ. ಅಲ್ಲಿ ಏನೇನು ಕಾಶ್ಮೀರಿಗಳು ಮಾತನಾಡಿದ್ದಾರೆ ಅನ್ನೋದನ್ನು ನಾನು ತೋರ್ಸೋಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ, ಬೇಡ, ಅದು ನನಗೆ ಅಗತ್ಯ ಇಲ್ಲ. ಯಾಕಂದರೆ ದೇಶದ ಬಗ್ಗೆ ನನಗೂ ಕೂಡ ಪ್ರೀತಿ ಇದೆ. ಆದರೆ ಆ ಮಾತುಗಳನ್ನು ಕೇಳಿದಾಗ ನಮಗೆ ಹೆಚ್ಚು ಆತಂಕ ಆಗುತ್ತೆ. ಈ ಆತಂಕವನ್ನು ದೂರ ಮಾಡುವುದೇನಿದೆ ಅದು ನಮ್ಮೆಲ್ಲರ ಕರ್ತವ್ಯ. ಆವಾಗ ನಿಜವಾದ ಅರ್ಥದಲ್ಲಿ ಕಾಶ್ಮೀರ ಭಾರತ ಮಾತೆಯ ಮುಕುಟಮಣಿ ಆಗಬೇಕು. ಅದಾಗುವುದಿದ್ದರೆ ಅಲ್ಲಿಯ ಜನರ ನೋವಿಗೆ ಸ್ಪಂದಿಸಬೇಕು, ಅವರ ಕಾಶ್ಮೀರಿಯತ್ತನ್ನು ಉಳಿಸ್ಬೇಕು. ಯಾಕಂದರೆ ನಮ್ಮ ಕನ್ನಡಿಗರಿಗೆ ಕನ್ನಡತನ ಇದ್ದಾಗೆ, ನಮ್ಮ ಕನ್ನಡತನವನ್ನು ನಾಶ ಮಾಡಿಸೋಕೆ ಬಂದರೆ ನಾವು ಯಾರು ಕನ್ನಡತನವನ್ನು ನಾಶ ಮಾಡೋಕ್ಕೆ ಬರ್ತಾರೋ ಅವರನ್ನು ನಾಶ ಮಾಡ್ತೀವಿ ನಾವು ಕನ್ನಡಿಗರು. ಹಾಗೆಯೇ ಕಾಶ್ಮೀರದವರು ಅವರ ಕಾಶ್ಮೀರಿ ಐಡೆಂಟಿಟಿ ಮತ್ತು ಅವರ ಮುಸ್ಲಿಂ ಐಡೆಂಟಿಟಿ ಇದೆರಡವನ್ನು ಗುರುತಿಸಬೇಕು. ಇದು ಆದ ತಕ್ಷಣ ಅವರು ಭಾರತೀಯರು ಆಗಿದ್ದಾರೆ. ಇಂಡಿಯನ್ ಐಡೆಂಟಿಟಿ, ಆಲ್ ದೀಸ್ ಥಿಂಗ್ಸ್ ವಿಲ್ ಗೋ ಟುಗೆದರ್. ನೀವು ಭಾರತೀಯರು ಇಂಡಿಯನ್ ಐಡೆಂಟಿಟಿ ಅನ್ನೋದನ್ನು ಇಟ್ಕೊಬಿಟ್ಟು ನಿಮ್ಮ ಮುಸ್ಲಿಂ ಐಡೆಂಟಿಟಿಯನ್ನು ನಿಮ್ಮ ಕಾಶ್ಮೀರಿ ಐಡೆಂಟಿಟಿಯನ್ನು ಬಿಡಿ ಅಂತ ಹೊರಟ್ರೆ ಅದು ಬಹುದೊಡ್ಡ ದ್ರೋಹ. ಅದು ಕಾಶ್ಮೀರದೊಳಗೆ ಇನ್ನಷ್ಟು ಅನ್ರೆಸ್ಟ್ಗೋ ಇನ್ನೊಂದಕ್ಕೋ ಕಾರಣ ಆಗುತ್ತೆ. ನಂತರ ಗಾಯ ತುಂಬ ದೊಡ್ಡ ಆದಮೇಲೆ ಗಾಯ ಗುಣ ಆಗಲ್ಲ. ರಕ್ತಸ್ರಾವ ಆಗ್ತಾ 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 ಹೋದರೆ ಪೇಷಂಟ್ ಸಾಯ್ತಾನೆ. ನೀವು ಪೇಷಂಟನ್ನು ಬದುಕಿಸೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಇದರ ಗಲಾಟೆ, ಪಹಲ್ಗಾಮ್ ದಾಳಿಯ ನಂತರ ಕಾಶ್ಮೀರದಲ್ಲಾಗಿರುವ ಈ ಗಾಯವನ್ನು ಹೋಗಲಾಡಿಸೋದಕ್ಕೆ ನಾವು ಭಾರತೀಯರು ಯತ್ನ ಮಾಡಬೇಕಾಗಿದೆ. ಎಲ್ಲರೂ ಕಾಶ್ಮೀರಕ್ಕೆ ಹೋಗಬೇಕು, ಕನ್ವಿನ್ಸ್ ಮಾಡಬೇಕು. ಅವ್ರನ್ನ ಕನ್ವಿನ್ಸ್ ಮಾಡಿ ಅವರಿಗಾದ ನೋವು ಏನಿದೆ ಅದನ್ನು ಸರಿಪಡಿಸಬೇಕು. ಮತ್ತು ಈ ಗೋಧಿ ಮೀಡಿಯಾಗಳಿವೆಲ್ಲ, ಅವರು ಬಾಯಿ ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಗಟ್ಟು ಕೂತ್ಕೋಬೇಕು. ಇಲ್ಲರಿ ಹಿಂದೂ ಮುಸ್ಲಿಂ ಅಂತೇಳಿ ಬೆಂಕಿ ಹಚ್ಚಿಬಿಟ್ಟು ಕಾಶ್ಮೀರ ಏನಿದೆಯಲ್ಲ ಅಲ್ಲಿ ಒಂದು ದಾವಾಗ್ರಿ ಉಂಟಾಗುವಂತೆ ಮಾಡ್ತಾರೆ. ಫಸ್ಟ್ ವಿ ಶುಡ್ ಟೇ ಆಲ್ ದೀಸ್ ಯಾರು ನ್ಯಾಷನಲಿಸ್ಟ್ ಮೀಡಿಯಾ ಆ್ಯಂಕರ್ಸ್ ಶಟಪ್ ಬಾಯಿ ಮುಚ್ಚಿ ಕುಳಿತುಕೊಳ್ಳಿ ಅಂತ ಹೇಳ್ಬೇಕು ಅವರಿಗೆ. ಅದಿಲ್ಲದಿದ್ದರೆ ಅವ್ರಿಗೆ ಈ ದೇಶಕ್ಕೆ ಬೆಂಕಿ ಹಾಕ್ತಾ ಬಿಡಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ನಮಸ್ಕಾರ.